ಮೆಜೆಸ್ಟಿಕ್ ಟು ಕತ್ರಿಗುಪ್ಪೆ 700 ರೂಪಾಯಿ. ಹತ್ತೋ ಹಾಗಿದ್ರೆ ಹತ್ತು, ಇಲ್ಲ ಅಂದ್ರೆ ಹೋಗು. ಮೆಜೆಸ್ಟಿಕ್ನಲ್ಲಿ ಮಹಿಳೆ ಮತ್ತು ಆಟೋ ಚಾಲಕನ ಜಟಾಪಟಿ ಆಗಿದೆ. ಮೆಜೆಸ್ಟಿಕ್ ಟು ಕತ್ರಿಗುಪ್ಪೆ 700 ರೂಪಾಯಿ. ಹತ್ತೋ ಹಾಗಿದ್ರೆ ಹತ್ತು, ಇಲ್ಲ ಅಂದ್ರೆ ಹೋಗು. ಮೆಜೆಸ್ಟಿಕ್ನಲ್ಲಿ ಮಹಿಳೆ ಮತ್ತು ಆಟೋ ಚಾಲಕನ ನಡುವೆ ಜಟಾಪಟಿಯಾಗಿದೆ. ಬೆಳಗಿನ ಜಾವ 5:15ರ ಸುಮಾರಿಗೆ ಭಾರೀ ಹೈಡ್ರಾಮಾ ಆಗಿದೆ. ಕತ್ರಿಗುಪ್ಪೆಗೆ ಹೋಗೋದಕ್ಕೆ ಆಟೋ ಕೇಳಿದಂಥ ಮಹಿಳೆ ಸೋನು 700 ರೂಪಾಯಿ ಆಗತ್ತೆ ಅಂತ ಆಟೋ ಚಾಲಕ ಹೇಳಿದ್ದಾನೆ. ಯಾಕೆ ಇಷ್ಟೊಂದು ಅಂತ ಕೇಳಿದ್ದಕ್ಕೆ ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾನೆ. ಹಣದ ವಿಚಾರಕ್ಕೆ ಸಂಬಂಧಿಸಿ ಜೋರು ಜಗಳವಾಗಿದೆ, ನಿಂದನೆ ಕೂಡ ಆಗಿದೆ. ಮೊಬೈಲ್ ತೆಗೆದು ವಿಡಿಯೋ ಮಾಡಿಕೊಂಡಂಥ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆಟೋ ಚಾಲಕರ ಹೆಚ್ಚುವರಿ ಹಣ ಪೀಕುವಂತಹ ದಂಧೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಇಂಥವರಿಂದ ನಿಯತ್ತಾಗಿ ಆಟೋ ಓಡಿಸುವಂತಹ ಚಾಲಕರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ, ಹೀಗಂತ ಕಿಡಿಕಾರ್ತಿದ್ದಾರೆ. ಮೆಜೆಸ್ಟಿಕ್ ಟು ಕತ್ರಿಗುಪ್ಪೆ 700 ರೂಪಾಯಿ ಆಗತ್ತೆ. ಬೆಳಿಗ್ಗೆ ಸಮಯದಲ್ಲಿ ಆಟೋ ಚಾಲಕ ಕೇಳಿದ್ದಾರೆ. ನಿಮ್ಮನೇಲಿ ಹೆಂಗಸ್ರಿಲ್ವಾ? ಅದಕ್ಕೆ ಒಬ್ರು ಆಟೋ ಹತ್ತಲ್ಲ. ಏನಕ್ಕೆ ಹೇಳಿ ಈ ತರ ಆಡ್ತೀರಾ ಅಂತಾನೆ. ಹೋಗ್ತೀನಿ ಹೋಗು. ನೀನೇನ್ ನನ್ಗೆ ಹೇಳೋದು? ಬೆಳಗ್ಗೆನೆ ಹತ್ಬಿಡ್ರಂತೆ. ಸುಮ್ನೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಮೇಡಮ್ ಅನ್ನೋದಲ್ಲ. ಫಸ್ಟ್ ಈಗ ತಾನೇ ಬಂದಿದ್ದೀನಿ, ಇಳಿದ್ಬಿಡ್ತೀರಾ ಅಂತ ಹೇಳ್ತೀರಾ? ಏನು ಅನ್ಸಲ್ವಾ ನಿಮ್ಗೆ? ನಿಮ್ಮನೇಲಿ ಹೆಣ್ಮಕ್ಳು ಇರಲ್ವಾ? ಹೆಂಗ್ ಮಾತಾಡ್ತೀರಾ ನೋಡಿ. ಕೇಳ್ಬಿಡಿ, 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ನನ್ ಬಗ್ಗೆ ಎಲ್ರಿಗೂ ಗೊತ್ತು. ನೀವೇನು ಹೊಸದಂಗ ತೋರ್ಸದ್ ಬೇಡ ಆಯ್ತಾ? ಡಬಲ್ ಮೀಟರ್ ಮಾತಾಡೋದಕ್ಕೂ ರೀತಿ ನೀತಿ ಬೇಕು. ಏನ್ರಿ ಮಾತಾಡೋದು ಬೇಡ. ಏನ್ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರ ಹತ್ರ ಒಂದೇ ಸಮ ದುಡ್ಡಿರಲ್ಲ, ಅರ್ಥ ಮಾಡ್ಕೋಬೇಕು. ಏನು ಮನೆಯಿಂದ ದುಡ್ಡು ಕಂತೆ ಹೊತ್ಕೊಂಡ್ ಬಂದ್ಬಿಟ್ಟಿರ್ತೀವ ನಿನ್ಗೆ. ಅದನ್ನೇ ಹೇಳ್ತಾರದು. ಎಲ್ಲರ ಹತ್ರನು ಒಂದೇ ಸಲ ದುಡ್ಡು ಹೊತ್ಕೊಂಡ್ ಬಂದ್ಬಿಡಲ್ಲಪ್ಪ. ಫ್ಯಾಮಿಲಿ ಅವರು ಇರ್ತಾರೆ, ಅರ್ಥ ಮಾಡ್ಕೋಬೇಕು ನೀನು. ಏನ್ 600-700 ರೂಪಾಯಿ ಕೊಟ್ಟಿದ ತಕ್ಷಣ ಅಲ್ಲಿಂದ ನಾನು ಬಸ್ಸಲ್ಲೇ 200 ರೂಪಾಯಿ ಕೊಟ್ಟು ಬಂದಿರೋದು. ನಿನ್ಗೆ 600 ರೂಪಾಯಿ ಕೊಟ್ಟು ಆಟೋದಲ್ಲಿ ಹೋಗ್ಬಿಡಕ್ ನಾನೇನು ಶ್ರೀಮಂತರ ಮಗಳಲ್ಲ. ಇಲ್ಲ, ಕ್ಯಾಲ್ಕುಲೇಟ್ ಅಷ್ಟು ಆಗುತ್ತೆ ಅಂದಿದ್ದಕ್ಕೆ ಇಳ್ದಿತ್ತು. ಏನ್ ಪ್ರಾಬ್ಲಮ್ ಇರುತ್ತೆ ತಿಳ್ಕೋಬೇಕು. ಏನ್ ಪ್ರಾಬ್ಲಮ್ ಇರುತ್ತೆ ತಿಳ್ಕೋಬೇಕು ಫಸ್ಟ್. ಎಲ್ಲೋಗಿ ಬಂದಿರ್ತಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅಂತ ಮತ್ತೆ ನೀನ್ 600 ರೂಪಾಯಿ ಕೇಳಿದ ತಕ್ಷಣ ಹೂ ಕಣಪ್ಪ ನಡಿ ಬಂದ್ಬಿಡ್ಬೇಕಲ್ವಾ? ಸುಮ್ನೆ ಮಾನವೀಯತೆ ಅನ್ನೋದು ಇಟ್ಕೊಂಡ್ ಬಾಳಿ. ಉದ್ಧಾರ ಆಗ್ತೀರಾ? ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ಹೌದು ಹೌದು, ಈ ತರ ದರೋಡೆ ಮಾಡಿದ್ರೆ ಉದ್ಧಾರ ಆಗಲ್ಲ. ಹೌದು, ಕೇಳಿ ಬೇಕಾದ್ರೆ 100 ರೂಪಾಯಿ ಕೊಟ್ಬಿಡ್ತೀನಿ. ಆದ್ರೆ ಆತರ ಭಿಕ್ಷೆ ಬೇಡ ತರ ಮಾಡಬೇಡಿ. ಅವ್ರು ಹೇಳ್ತಾರೆ ಅಂತ ನೀನು ಅಷ್ಟೇ ಜಾಸ್ತಿ ಮಾತಾಡ್ಬೇಡ. ಹೆಂಗಸ್ರು ಅಂತ ನೋಡಿದ್ರೆ ಏನ್ ಮಾತಾಡೋದು ನೀನು? ಕರೆಕ್ಟ್ ಆಗಿ ಮಾತಾಡ್ಬೇಕು. ಇಳಿಸ್ಬಿಡೋ ಅಂತಂದ್ರೆ ಏನಂತ ನೀವೇ ಹೇಳಿದ್ದು. ಅದು ಹೆಂಗ್ ಮಾತಾಡ್ತೀರಾ? ನಿಮ್ಮನೇಲಿ ಹೆಂಗಸ್ರಿಲ್ವಾ? ನಿಮ್ಮನೇಲಿ ಹೆಂಗಸ್ರಿಲ್ವಾ? ಅದಕ್ಕೆ ಒಬ್ರು ಆಟೋ ಹತ್ತಲ್ಲ. ಏನಕ್ಕೆ ಹೇಳಿ ಈ ತರ ಆಡ್ತೀರಾ ಅಂತಾನೆ. ಮೆಜೆಸ್ಟಿಕ್ ಟು ಕತ್ರಿಗುಪ್ಪೆಗೆ ಹೋಗೋಕೆ 700 ರೂಪಾಯಿ ಕೇಳಿದ್ದಾರೆ ಆಟೋ ಚಾಲಕರು. ಹತ್ತೋ ಹಂಗಿದ್ ಹತ್ತು, ಇಲ್ಲ ಅಂದ್ರೆ ಹೋಗು ಅಂತ ಜೋರಾಗಿ ಧಮಕಿ ಬೇರೆ ಹಾಕಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಮಹಿಳೆ ಆಟೋ ಚಾಲಕನ ನಡುವೆ ಜಟಾಪಟಿ ಆಗಿದೆ. ಬೆಳಗಿನ ಜಾವ ಸುಮಾರು 5:15ರ ಹೊತ್ತಿಗೆ ಮಹಿಳೆಗೆ ಆಟೋ ಬೇಕಾಗತ್ತೆ. ಕತ್ರಿಗುಪ್ಪೆಗೆ ಹೋಗೋಕೆ 700 ರೂಪಾಯಿಯನ್ನು ಕೇಳಿದ್ದಾರೆ. ಡಬಲ್ ಮೀಟರ್ ಆಗತ್ತೆ ಅಂತ ಬೇರೆ ಈ ವಿಡಿಯೋ ಅಲ್ಲಿ ಆಟೋ ಚಾಲಕ ಹೇಳ್ತಿರೋ ಅಂಥದ್ದು. ಯಾಕೆ ಅಷ್ಟೊಂದು ಅಂತ ಕೇಳಿದ್ರೆ ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ. ಹತ್ತೋ ಹಂಗಿದ್ರೆ ಹತ್ತು, ಇಲ್ಲ ಅಂದ್ರೆ ಹೋಗು ಅಂದಿದ್ದಾರೆ. ಇಂಥ ಆಟೋ ಚಾಲಕರಿಂದ ಕರೆಕ್ಟಾಗಿ ಆಟೋ ಓಡಿಸ್ಕೊಂಡು ಹೋಗುವಂತಹ ಬೇರೆ ಚಾಲಕರಿಗೂ ಕೂಡ ಕೆಟ್ಟ ಹೆಸರು ಅಂತ ಈಗ ನೆಟ್ಟಿಗರು ಕಿಡಿಕಾರ್ತಿದ್ದಾರೆ.